ಎವ್ರಿ ಟೈಮ್ ಒಂದು ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆಗಿರಲಿ ಇಟ್ ವಿಲ್ ಚೇಂಜ್ ಯು. ನೆಕ್ಸ್ಟ್ ಏನಪ್ಪ ಅನ್ನೋದು ಇಲ್ಲ ಭಯ ಇಡುತ್ತೆ, ಇಲ್ಲ ಜವಾಬ್ದಾರಿ ಇಡುತ್ತೆ. ಈಗ ಮುಧೋಳ್ ಇಟ್ಟಿದ್ದೀರಲ್ಲ, ವೈ ಮುಧೋಳ್ ಅಗೇನ್ ಟೈಟಲ್ ಇಟ್ ಸೆಲ್ಫ್ ಇಸ್ ಟೆಲಿಂಗ್ ಇಟ್ಸ್ ಅ ವೆರಿ ರಗೆಡ್. ಇದು ಹೌ ಡು ಯು ಚೂಸ್ ಸಬ್ಜೆಕ್ಟ್ ನೌ? ಟೈಟಲ್ ಕೊಟ್ಟಿದ್ದು ಡ್ಯಾಡಿನೇ. ನಾನು ತೊಗೊಂಡಿಲ್ಲ ಟೈಟಲ್ನ. ಫಸ್ಟ್ ಆ್ಯಕ್ಚುಲಿ ಟೈಟಲ್ ಯಾವ್ದು ರಫ್ ಟೈಟಲೇ ಇರಲಿಲ್ಲ. ಸೊ ಒಂದು ಸಬ್ಜೆಕ್ಟ್ ಅಂತ ಮಾತಾಡಿದಾಗ ಡ್ಯಾಡಿ ಮುದ್ದೋಳ್ ಅಂತ ಇಡು ಅಂತಲೇ ಡ್ಯಾಡಿ ಹೇಳಿದ್ರು. ಆ್ಯಂಡ್ ಐ ಇಮಿಡಿಯೇಟ್ಲಿ ಸೆಡ್ ಇಟ್ಸ್ ನೈಸ್. ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಐ ಆಲ್ವೇಸ್, ನನಗೆ ಯಾವತ್ತೂ ದೊಡ್ಡ ಟೈಟಲ್ಸ್ಗೆ ಇಂಟ್ರೆಸ್ಟ್ ಇಲ್ಲ ನನಗೆ. ದೊಡ್ಡ ಟೈಟಲ್ಸ್ ಅಂದರೆ ಬಿಗ್ ಬಿಗ್ ತ್ರಿವಿಕ್ರಮ ಅನ್ನೋ ಟೈಟಲ್ ಆಗಿರಲಿ. ಯು ಮೀನ್ ಅರ್ಥ ವೈಸಾ? ಯಾ ಹಂಗೂ ಇಟ್ಕೋಬೋದು. ರಾಜ, ನಾನು ರಾಜನ್ ಥರ ಆಡಿಯನ್ಸಿಗೆ ಅನ್ಸಿದ್ರೆ ಆವಾಗ ಆ ಟೈಟಲ್ಗೆ ಅದು ಕರೆಕ್ಟಾಗಿರುತ್ತೆ. ಟುಡೇ ಐ ಆಮ್ ನಥಿಂಗ್. ಯು ಕೀಪ್ ಟೈಟಲ್ ಅಕಾರ್ಡಿಂಗ್ ಟು ದ ಫಿಲ್ಮಿಗೆ ತಕ್ಕಂಗೆ ಟೈಟಲ್ಸ್ ಇಡೋಣ. ನಾನು ಮಾಡ್ತಾ ಇರೋ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಆ ಒಂದು ಹೆಸರಿದೆ. ಸೊ ಯು ಆರ್ ದ ಗಾರ್ಡ್? ಗಾರ್ಡ್ ಅಂತ ಇಲ್ಲ, ಐ ಆಮ್ ವೆರಿ ಲಾಯಲ್ ವಿತ್ ಮೈ ರಿವೆಂಜ್ ಅಷ್ಟೇ. ಹಂಗೆ ಮುಧೋಳ್ ಅಂದರೆ ಯೂಶಲಿ ಅದೊಂದು ಫೆರೋಷಸ್ ಕರ್ನಾಟಕದ ಬ್ರೀಡ್ ಮೇನ್ ಓವ್. ಆ್ಯಂಡ್ ಇಟ್ಸ್ ಅ ವೆರಿ ಲಾಯಲ್ ಡಾಗ್. ಸೊ ಐ ಆಮ್ ಲಾಯಲ್ ಟು ಮೈ ರಿವೆಂಜ್. ಅದಕ್ಕೆ ಲಾಯಲ್ಟಿಗೆ ನಮ್ಮ ಆಸ್ತಿ ಏನು ಅಂದರೆ ಮುದ್ದೋಲ್. ಸೊ ಅದನ್ನು ಟೈಟಲ್ ಆಗಿಟ್ಟು ಈ ಹೀರೋಗೆ ಅವನ ಹೆಸರಿಗೆ ಟ್ಯಾಗ್ ಅಲಾಂಗ್ ವಿತ್ ಮುದ್ದೋಲ್ ಅಂತ ಇಟ್ಕೊಂಡ್ವಿ ಅಷ್ಟೇ. Wake up to fresh ideas. Repose. ಇವತ್ತಿಗೆ ನಿಮ್ಗೆ ಅರ್ಥ ಆಗಿದೆಯಾ ವಿಕಿ? ನಿಮ್ಮ ಆಡಿಯನ್ಸ್ ಯಾರು? ಈಗ ನನಗೆ ಎಷ್ಟು ಜನ ಈಗ 2 ಸಿನಿಮಾ ಮೂಲಕ ಇದ್ದಾರೆ, ಇವ್ರಿಗೆ ನಾನೇನು ಕೊಡಬೇಕು, ಮುಂದೆ ಹೇಗೆ ಬೆಳೆಸ್ಕೊಂಡು ಹೋಗಬೇಕು, ಆ ಥರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಇದೆ. ಬಟ್ ನಾನು ಅದಕ್ಕೆ ತುಂಬ ಯೋಚನೆ ಮಾಡ್ತಾಯಿಲ್ಲ ಅದ್ರ ಬಗ್ಗೆ. ನಾನು ತುಂಬ ಯೋಚನೆ ಮಾಡ್ತಾ ಇರೋದು, ಒಳ್ಳೆ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ ಜನ್ರೇಟ್ ಆಗ್ತಾರೆ, ಅವ್ರಿಗೆ ಇಷ್ಟ ಆಗಬೇಕು, ಆ ಟ್ರೆಂಡಿಗೆ ಇಷ್ಟ ಆಗಬೇಕು ಅವ್ರಿಗೆ. ಫೈನಲಿ ದೇ ವಾಂಟ್ ಟು ಗೆಟ್ ಎಂಟರ್ಟೈನ್ಡ್. ಬಟ್ ಆ ಎಂಟರ್ಟೈನ್ಮೆಂಟಲ್ಲಿ ಒಬ್ಬ ಸ್ಟಾರ್ ಹುಟ್ಟಬೇಕು ಅವ್ರಿಗೆ. ದಟ್ ಈಸ್ ಅಲ್ಲಿಗೆ ನನ್ನ ಪ್ರಯತ್ನ ಎಲ್ಲ ಅಲ್ಲಿದೆ. ಐ ಆಮ್ ಥಿಂಕಿಂಗ್ ಅಬೌಟ್ ದಟ್ ಮೋರ್ ದೆನ್ ನನ್ನ ಆಡಿಯನ್ಸ್ ಯಾವ ಆಡಿಯನ್ಸ್ನ ಕೇಟರ್ ಮಾಡಲಿ, ಯಾವ ಆಡಿಯನ್ಸಸ್ಗೆ ಸಿನಿಮಾ ಮಾಡಲಿ. ನಾನು ಒಳ್ಳೆ ಸಿನಿಮಾ ಮಾಡಬೇಕು, ಆ ಸಿನಿಮಾದಲ್ಲಿ ಈ ಸಿನಿಮಾ ಯಾವ ಥರ ಹೋಗಬೇಕು, ಆ ಸಿನಿಮಾ ಯಾವ ಥರ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟಲ್ಲಿ ಮಾಡ್ತಿದ್ದೀನಿ. ಬಿಕಾಸ್ ಒನ್ ಮೇನ್ ಲೈನ್ ವಿಚ್ ಟ್ರಿಗರ್ಡ್ ಇನ್ ಮುದ್ದೋಳ್ ನನಗೇನೆಂದರೆ, ನನಗೆ ಇವತ್ತೊಂದು ಡ್ರೈವಿಂಗ್ ಕಲಿತೀವಿ ನಾವು. ಡ್ರೈವಿಂಗ್ ಕಲಿತಾಗ ಯಾರೋ ಒಬ್ಬರು ನಮ್ಮ ಲೈಫಲ್ಲಿ ಇದನ್ನು ಹೇಳ್ತಾರೆ, ಎಸ್ಪೆಷಲಿ ಹೈವೇಸಲ್ಲಿ ಓಡ್ತಿದ್ದಂಗೆ, ಫಾಸ್ಟಾಗಿ ಹೋಗ್ತಾ ಇರ್ತೀನಿ ನೀನು, ಸಡನ್ನಾಗಿ ಒಂದು ನಾಯಿ ಬರುತ್ತೆ, ಬ್ರೇಕ್ ಹಾಕಬೇಡ, ಓಡ್ಕೊಂಡು ಹೋಗ್ತಾ ಇರೋ ಅಂದ್ಬಿಡ್ತಾರೆ. ನನಗೆ ಆ ಲಾಜಿಕ್ ನನಗೆ ಇಷ್ಟ ಇಲ್ಲ. ಅದು ಇಟ್ ಕ್ಯಾನ್ ಬಿ ಪ್ರಾಕ್ಟಿಕಲಿ ಕರೆಕ್ಟ್, ಬಟ್ ಒಬ್ಬ ಮನುಷ್ಯ ಬಂದರೆ ನನಗೆ ಆ ಲಾಜಿಕ್ ಸ್ವಲ್ಪ ಮಿಸ್ ಆಯಿತು. ತುಂಬ ಮೇ ಬಿ ವೆನ್ ಐ ಲರ್ನ್ ಡ್ರೈವಿಂಗ್ ನನಗೆ ಇದು ದೊಡ್ಡದಾಗೇನು ಅನ್ನಿಸ್ಲಿಲ್ಲ ನನಗೆ. ಬಟ್ ಅದು ಹೋಗ್ತಾ 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 ಒಂಥರ ಅನ್ನಿಸ್ತು. ನಿಮಗೂ ಆ ಡಾಗ್ಸ್ ಬಗ್ಗೆ ನಿಮಗೂ ಗೊತ್ತಲ್ವಾ? ಇದೇ ಆ ರೋಡಲ್ಲಿ ನಮ್ಮ ನಾಯಿಗಳಿದ್ದರೆ ನಾವು ಒಪ್ಕೋತೀವ. 100%. ಆ್ಯಂಡ್ ನಮ್ಮ ನಾಯಿ ಒಂದು, ಎರಡನೇದು ಅದು ಒಂದು ಜೀವ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಆ ಥರ ಒಂದು ಬ್ಯಾಕ್ ಸ್ಟೋರಿ ಇರೋವಂಥ ಒಬ್ಬ ವ್ಯಕ್ತಿ ರಿಲೇಟೆಡ್ ಟು ಡಾಗ್ ಆಲ್ಸೋ ಆ್ಯಂಡ್ ಅ ಪರ್ಟಿಕ್ಯುಲರ್ ಪರ್ಸನ್, ವೆನ್ ಸಮಥಿಂಗ್ ಹ್ಯಾಪನ್ಸ್ ಟು ದೆಮ್, ಅವನ ರಿವೆಂಜ್ಗೆ ಅವನೆಷ್ಟು ಲಾಯಲ್ ಆಗಿರ್ತಾನೆ, ಆ ಜರ್ನಿ ಯಾವ ಥರ ಇರುತ್ತೆ ಅನ್ನೋ ಸಿನಿಮಾನೇ ಮುದ್ದೋಳ್. ಸೊ ಐ ವಾಂಟೆಡ್ ಟು ಡೂ ಅ ಸಬ್ಜೆಕ್ಟ್ ಲೈಕ್ ದಟ್. ಸ್ವಲ್ಪ ಕಲ್ಟ್ ಬ್ಯಾಕ್ ಡ್ರಾಪಲ್ಲಿ ಮಾಡೋಣ. ಸ್ವಲ್ಪ ನಾನು ಏನೋ ಒಂದು ಫ್ಲೋ ಅಂದ್ಕೊಂಡಿದ್ದೀನಿ, ಒಂದು ಥರ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆ ಥರ ಸಿನಿಮಾ ಮಾಡೋಣ ಅಂತೇಳಿ ಐ ಗಾಟ್ ಎ ಗುಡ್ ಟೀಮ್. ಸೊ ವಿ ಆರ್ ಡೂಯಿಂಗ್ ಇಟ್. ಯಂಗ್ಸ್ಟರ್ಸ್ ಇರುವಂಥ ಟೀಮೇ. ಸೊ ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ನಾನೇ ಮಾಡ್ಕೋತಿದ್ದೀನಿ. ಸೊ ನಿಮ್ಮದೇ ಪ್ರೊಡಕ್ಷನ್ನು? ಯಾ, ನನ್ನ ಫ್ರೆಂಡ್ಸ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲ ಸೇರ್ಕೊಂಡು ಮಾಡ್ತೀನಿ. ಡೈರೆಕ್ಷನಲ್ಲೂ ಇನ್ಪುಟ್ಸ್ ಎಲ್ಲ? ಮೈ ಡೈರೆಕ್ಟರ್ ಇಸ್ ವೆರಿ ಗುಡ್, ಕಾರ್ತಿಕ್ ಅಂತ ಹೇಳಿ. ಹೀ ಈಸ್ ಗುಡ್. ಸೊ ವಿ ಹ್ಯಾವ್ ಡಿಸ್ಕಷನ್ಸ್ ಇದೆ, ಬಟ್ ಅವ್ರು ಮಾಡ್ತಿದ್ದಾರೆ. ಕಾರ್ತಿಕ್ ರಾಜನ್ ಯಾ, ಒಂದು ಏನು ಸೇರಿಸ್ಬಿಟ್ಟಿದ್ದಾರೆ ನಮ್ಮ ಕಾರ್ತಿಕ್ ರಾಜನ್. ಸಂಜನಾ ಆನಂದ್ ಇಸ್ ದ ಫೀಮೇಲ್ ಲೀಡ್. ಗ್ಯಾಂಗ್ಸ್ಟರ್ ಮೂವಿ ಅಂತನೂ? ಯಾ, ಸ್ವಲ್ಪ ಗ್ಯಾಂಗ್ಸ್ಟರ್ ರಿಲೇಟೆಡ್ ಇರುತ್ತೆ, ಎಮೋಷ್ನಲ್ ಕಂಟೆಂಟು ಜಾಸ್ತಿ ಇದೆ, ಬಟ್ ತೀರಾ ಗ್ಯಾಂಗ್ಸ್ಟರ್ಸ್ ಥರ ಇರಲ್ಲ ಅಂತ ಅಷ್ಟೇ. ಇಟ್ಸ್ ಅ ರಿವೆಂಜ್ಫುಲ್ ಡ್ರಾಮಾ. ಎಸ್ಪೆಷಲಿ ಇದು ಸಿನಿಮಾ ರಂಗದಲ್ಲಿರೋರಿಗೆ ತುಂಬ ಅನ್ವಯಿಸುತ್ತೆ. ಚೇಸ್ ಪ್ಯಾಷನ್ ನಾಟ್ ಪೆನ್ಷನ್ ಅಂತ ಒಂದು ಮಾತಿದೆ.
ನಿಮ್ಗಳಿಗೆ ಪ್ರತಿಯೊಂದು ಸಿನಿಮಾ ಅದು ಪ್ಯಾಷನ್ ಓಕೆ ಕರೆಕ್ಟಾಗಿ ಕನ್ವರ್ಟ್ ಆಗಿಲ್ಲ ಅಂದರೆ ಪೆನ್ಷನ್ನು ಬಂದ್ಬಿಡ್ಬೋದು. ಅಂದರೆ ಅದೇ ಒಂದು ಸಿನಿಮಾನೇ ಕ್ಯಾನ್ ಲೀಡ್ ಟು ರಿಟೈರ್ಮೆಂಟ್ ಆಲ್ಸೋ. ಯಾ ಸೊ ಹೀಗಿರ್ಬೇಕಾದಾಗ ಈ ಮುದೋಳ್ ಟೈಮಲ್ಲಿ ನೀವು ಯಾವುದೋ ಕ್ಲೈಮ್ಯಾಕ್ಸ್ ಶೂಟಲ್ಲಿ ಮತ್ತೆ ಏನೋ ಗಾಯ ಮಾಡ್ಕೊಂಡಿದ್ದೀರಾ. ಸೊ ಟೆಲ್ ಮಿ ಒನ್ ಥಿಂಗ್, ಹೀರೋಗಳಿಗೆ ಒಂದಷ್ಟು ಇರುತ್ತಲ್ಲ ಇಮೇಜ್ ಬಿಲ್ಡಿಂಗಿಗೆ, ಫೈಟ್ಸು ಇದಕ್ಕೆಲ್ಲ ತೊಗೊಳ್ಳೋ ರಿಸ್ಕು, ಟ್ರೈನಿಂಗು, ಆ ರಿಸ್ಕು ರಿವಾರ್ಡು ಕೆಲವು ಸತಿ ಮ್ಯಾಚ್ ಆಗತ್ತಾ? ಹಾಗೆ ಆಗುತ್ತೆ. ಹ್ಞೂ ಆ್ಯಂಡ್ ರಿವಾರ್ಡ್ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಹ್ಞೂ ಐ ಆಮ್ ನಾಟ್ ಡೂಯಿಂಗ್ ಫಿಲ್ಮ್ಸ್ ಟು ಅರ್ನ್ 100 crores ಆರ್ ಟು ಡೂ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಷ್ಟಿರಲಿ, ನನಗೆ 1,00,000 ಜನ ಮನೆ ಮುಂದೆ ಕಾಯಲಿ. ನಾನು ಅದಕ್ಕೆ ಮಾಡ್ತಾ ಇಲ್ಲ. ದೆನ್ ನಿಮ್ಮ ನಾನು 100 ಸಿನಿಮಾ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಅದಕ್ಕೆ ನನಗೆ ತಾಕತ್ತು ಬೇಕು. ಸೊ ನಿಮ್ಮ ಗೋಲ್ ಇಸ್ 100 ಫಿಲ್ಮ್ಸ್. ಹಾಂ ಯಾ ನೈಸ್. ನೀವು ವಿಜುವಲೈಸೇಷನ್ ಬಗ್ಗೆ ನೋಡಿರ್ತೀರಾ, ಹಾಂ. ಇವತ್ತೆಲ್ಲ ಮಾತಾಡ್ತಾರಲ್ಲ ಮ್ಯಾನಿಫೆಸ್ಟೇಷನಲ್ಲಿ. ಹ್ಞೂ ಕೆಲವು ಸತಿ ನಾನು ನಾವು ತುಂಬ ವರ್ಡ್ ಮೇಲೆ ಹೋಗಲ್ಲ, ಬಟ್ ಬರ್ತಾ ಬರ್ತಾ ಅದ್ರ ಮೇಲೆ ಸ್ವಲ್ಪ ಅಂದರೆ ಅದು ಸುತ್ತಿ ಬಳಸಿ ಹಂಗೆ ಬರುತ್ತೆ. ಇವತ್ತು ಅದೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಕೊಟ್ಟಿರ್ಬೋದು. ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಇವಾಗ ನನಗೆ ನನ್ನ ಆಲೋಚನೆಗಳು ಥಾಟ್ಸ್ ಒಂದು ಅದೇನು ಥಾಟ್ ಯೋಚನೆ ಮಾಡ್ತೀನಿ ಅದು ಹಂಗೆ ಫೀಲ್ ಮಾಡಬೇಕು. ಫೀಲ್ ಮಾಡಿದ್ದನ್ನು ನಾನು ನಂಬಬೇಕು, ಆಗತ್ತೆ ನನ್ನ ಕೈಯಲ್ಲಿ ಅನ್ನೋದು. ಸೊ ಇದು ನಂಬೋದ್ರ ಮಧ್ಯ ಈ ಕೆಲವು ಸತಿ ಫೀಲ್ ಮಾಡೋಕ್ಕೆ ಮರೆತೇ ಹೋಗ್ಬಿಡ್ತೀವಲ್ಲ, ಅದಕ್ಕೆ ವಿಜುವಲೈಸೇಷನ್ ಇಸ್ ಒನ್ ಆಫ್ ದ ಟೂಲ್. ವೆರಿ ಈಗ ಇಂಪಾರ್ಟೆಂಟ್. ನೀವು ಹೇಳಿದ್ರಲ್ಲ 100 ಸಿನಿಮಾ ಇಸ್ ಯೋರ್ ವಿಜುವಲೈಸೇಷನ್. 100 ಸಿನಿಮಾ ಇಟ್ಕೊಂಡು ಅದಕ್ಕೆ ಬೇಕಾದ್ದು ಬೇರೆ ಎಲ್ಲ ಇಲ್ಲ, ಎಲ್ಲೋ ಒಂದು ಕಡೆ ಆ ವಿಷನ್ ಆಗತ್ತಾ ಅನ್ನೋ ಡೌಟು ಬರುತ್ತೆ. ಒಂದು ಫೇಸಲ್ಲಿ ನಡೀತಾ ಇರ್ತೀವಿ, ಆ ಫೇಸಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟಿಂದ ಆ ಗೋಲ್ ರೀಚ್ ಆಗ್ತೀನ, ಈ ಏಜಲ್ಲಿ ಅದು ಬರುತ್ತೆ ನಮಗೆ. ಹೌ ಡು ಯು ಹ್ಯಾಂಡಲ್ ಸೆಲ್ಫ್ ಡೌಟ್? ಅಗೇನ್ ಸೆಲ್ಫ್ ಕಾನ್ಫಿಡೆನ್ಸಿಂದ ಆಪೋಸಿಟ್ ನಂಬರ್ ಆಗತ್ತೆ ಬಿಡು. ವೆರಿ ಸಿಂಪಲ್. ಯಾರು ಬಂದು ನನಗೆ ನಿನ್ನ ಕೈಲಿ ಆಗತ್ತೆ ಅಂತ ಹೇಳಬೇಕಾಗಿರೋದಲ್ಲ. ಹೇಳ್ಬೋದು, ಪಾಪ ತುಂಬ ಜನ ಹೇಳಿದ್ದಾರೆ, ಬಟ್ ನನಗೆ ನನ್ನ ಮೇಲೆ ಡೌಟ್ ಬಂದುಬಿಟ್ರೆ ನನ್ನ ಕೈಲಿ ಮಾತಾಡೋಕ್ಕೆ ಆಗಲ್ಲ. ನಿಮಗೆ ಯೂಶಲಿ ಡೌಟ್ಸ್ಗಳು ಬರೋದು ಯಾವಾಗ? ಸುಮ್ಮನೆ ಕೂತಾಗ ಬರುತ್ತೆ, ಕೆಲಸನೇ ಮಾಡಿಲ್ಲದೆ ಇದ್ದಾಗ ಬರುತ್ತೆ. ಆಮೇಲೆ ಎಲ್ಲೋ ಇವತ್ತು ನಾನು ಒಂದು ಅಂದ್ಕೊಂಡಿರ್ತೀನಿ, ಈ ಥರ ಒಂದು ವರ್ಕ್ ಆಗಬೇಕು ಅಂತ ಒಂದು ಸಿನಿಮಾ ಅಂದ್ಕೊಂಡಿರ್ತೀವಿ, ಆ ಸಿನಿಮಾ ವರ್ಕ್ ಆಗಿಲ್ವಾ, ಅಲ್ಲಿಗೆ ನನ್ನ ಗುರಿ ಮೇಲೆ ನನಗೆ ಡೌಟ್ ಬರಲ್ಲ. ನನ್ನ ಅಸಂಪ್ಷನ್ ಆರ್ ನನ್ನ ಆ್ಯಂಟಿಸಿಪೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಮೇಲೆ ಡೌಟ್ ಬರುತ್ತೆ. ಓಕೆ, ಇಲ್ಲಿ ನಾನು ಈ ರೂಟಲ್ಲಿ ಬಂದಿದ್ದು ತಪ್ಪು, ನಾನು ಮೇ ಬಿ ಆ ರೂಟಲ್ಲಿ ಬಂದಿದ್ದೆ ವರ್ಕ್ ಆಗಿರ್ಬೋದು, ಇಲ್ಲ ಈ ಥಾಟೇ ತಪ್ಪು. ಅದು ಅನಲೈಸೇಷನ್ ನನಗೆ. ಈ ಥರ ಒಬ್ಬ ಆ್ಯಕ್ಟ್ರಿಗೆ ನಾವು ಫೈಟ್ ಮಾಡಿದಾಗಲಿ, ಡಾನ್ಸ್ ಮಾಡಿದಾಗಲಿ, ಎಲ್ಲೋ ಒಂದು ಕಡೆ 1000 ಸತಿ ಡಾನ್ಸ್ ಮಾಡಿದ್ರು ಆ ಅಪ್ಪು ಸರ್ ನೋಡಿದ್ಮೇಲೆ ಯಾರೂ ಡಾನ್ಸರ್ ಥರ ಕಾಣಿಸಲ್ಲ. ಒಂದೊಂದು ಸತಿ ನಾವು ಎಷ್ಟೇ ಎನರ್ಜಿಯಲ್ಲಿ ಮಾಡಿದ್ರು ಶಿವಣ್ಣ ಥರ ಎನರ್ಜಿ ಕಾಣಿಸಲ್ಲ. ನಾವು ಎಷ್ಟೇ ರೊಮ್ಯಾಂಟಿಕ್ ಸೀನ್ಸ್ ಮಾಡಿದ್ರು ಡ್ಯಾಡಿ ರವಿಚಂದ್ರನ್ ಸರ್ ಥರ ನಾವು ರೊಮ್ಯಾಂಟಿಕ್ ಸೀನ್ಸಲ್ಲಿ ಪ್ರೇಮಲೋಕ ಆಗಿರಲಿ, ನಾಟ್ ಜಸ್ಟ್ ಪ್ರೇಮಲೋಕ, ನಾವು ಬರೀ ಪ್ರೇಮಲೋಕ ಬಗ್ಗೆ ಮಾತಾಡೋಕ್ಕಾಗಲ್ಲ. ಎನಿ ಫಿಲ್ಮ್ಸ್ ಯು ಟೇಕ್, ನಾವು ಅದನ್ನು ಮ್ಯಾಚೇ ಮಾಡೋಕ್ಕಾಗಲ್ಲ. ಎಮೋಷ್ನಲ್ ಸೀನ್ಸ್ ಅಂತ ಬಂದರೆ ಯು ಕೆನಾಟ್ ಡೂ ಲೈಕ್ ಗಣೇಶ್ ಸರ್. ಮಾಸ್ ಸೀನ್ಸ್ ಅಂತ ಬಂದರೆ ದರ್ಶನ್ ಸರ್, ಸುದೀಪ್ ಸರ್ನ ನಾವು ಮ್ಯಾಚಪ್ಪೇ ಮಾಡೋಕ್ಕಾಗಲ್ಲ ನಾವು. ಬಟ್ ಇದಿಲ್ಲದೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋದಿದೆಯಲ್ಲ, ಹೌ ಡು ಯು ಡ್ರಾ ದ ಲೈನ್? ಬಿಕಾಸ್ ಕಂಪ್ಯಾರಿಸನ್ ಇಸ್ That is the attempt. ಕಷ್ಟ. ಅಟೆಂಪ್ಟ್ ಇಸ್ ದ ಲೈನ್. ಸೊ ಮುದ್ದೋಲ್ ಇಸ್ ಅನ್ ಅಟೆಂಪ್ಟ್ ಫಾರ್ ಮೀ.